Hello dear students. Today in your financial accounting 4 we are going to start a new chapter, the name profit or loss prior to incorporation. Incorporation ಅಂದರೆ ರಿಜಿಸ್ಟ್ರೇಷನ್ ಅಂತ ಅರ್ಥ. ಒಂದು ಫರ್ಮ್ ಅಥವಾ ಒಂದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ, ಅಂದರೆ ಒಂದು ಫರ್ಮ್ ಇನ್ನೊಂದು ಫರ್ಮನ್ನು ಈಗ ತಗೊಳ್ತದೆ ಅಂತ ಅಂದ್ಕೊಳ್ಳಿ, ಪರ್ಚೇಸ್ ಮಾಡ್ತದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಆ ಬಿಸ್ನೆಸ್ ಮೊದಲು ಎಷ್ಟು ಪ್ರಾಫಿಟ್ ಮಾಡಿತ್ತು ಅಥವಾ ಇನ್ಕಾರ್ಪೊರೇಷನ್ ಆದ ನಂತರ ಎಷ್ಟು ಪ್ರಾಫಿಟ್ ಮಾಡ್ತದೆ, ಇಲ್ಲಿ ನಾವು ನಂತರ ನೋಡೋದಿಲ್ಲ, ಓನ್ಲಿ ದ ಪ್ರಾಫಿಟ್ ಪ್ರಿಯರ್, ಮೊದಲು ಎಷ್ಟಾಗಿದೆ ಅಂತ ಹೇಳಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೇವೆ ಆ ಚಾಪ್ಟರ್. ಓಕೆ, ಲೆಟ್ಸ್ ಸಿ ದ ಮೀನಿಂಗ್. Profit of a business for the period prior to the date company into existence is referred to as pre-incorporation profit. ಓಕೆ, ಯಾವುದನ್ನು ಒಂದು ಬಿಸ್ನೆಸ್ ಒಂದು ಕಂಪನಿಯ ಎಕ್ಸಿಸ್ಟ್ ಆಗುವ ಡೇಟ್ಗಿಂತ ಮುಂಚೆ ಏನೆಲ್ಲ ಪ್ರಾಫಿಟ್ ಅರ್ನ್ ಮಾಡಿರ್ತದೆ ಅದನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂತ ಹೇಳ್ತೇವೆ. Hence, prior period item are those item which is done before incorporation of the company. Profit prior to incorporation is the profit earned or loss suffered during the period before incorporation. ಒಂದು ಕಂಪನಿ ರಿಜಿಸ್ಟ್ರೇಷನ್ ಆಗುವುದಕ್ಕಿಂತ ಮುಂಚೆ ಪ್ರಾಫಿಟ್ ಅರ್ನ್ ಮಾಡಿದ್ದೆ ಅಥವಾ ಲಾಸ್ ಸಫರ್ ಆಗಿದ್ದರೆ ಅದನ್ನು ನಾವು ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಥವಾ ಲಾಸ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಕ್ಯಾಪಿಟಲ್ ಪ್ರಾಫಿಟ್. ಓಕೆ, ಯಾವುದು ಇನ್ಕಾರ್ಪೊರೇಷನ್ ಆಗುವುದಕ್ಕಿಂತ ಮುಂಚೆ, ಈಗ ನೋಡಿ ರಿಜಿಸ್ಟ್ರೇಷನ್ ಆಗುವುದಕ್ಕಿಂತ ಮುಂಚೆ ಪ್ರಾಫಿಟ್ ಬಿಸ್ನೆಸ್ಸಿಂದ ಆದದ್ದಲ್ಲ, ಯಾವುದೇ ಟ್ರಾನ್ಸಾಕ್ಷನ್ ಮಾಡಿ ಆದ ಪ್ರಾಫಿಟ್ ಆಗಿರುವುದಿಲ್ಲ. ಸೊ ಅವುಗಳನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಓಕೆ, ನಾಟ್ ರೆವೆನ್ಯೂ ಪ್ರಾಫಿಟ್ ಅಂತ ಹೇಳೋದಿಲ್ಲ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಅದನ್ನು ನಾವು ಕ್ಯಾಪಿಟಲ್ ರಿಸರ್ವಿಗೆ ಹಾಕಬೇಕು. ಫರ್ದರ್ ಕ್ಲಾಸಸಲ್ಲಿ ನಿಮಗೆ ಗೊತ್ತಾಗ್ತದೆ. ಇಟ್ ಈಸ್ ಟ್ರೀಟೆಡ್ ಆಸ್ ವಾಟ್ ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಪ್ರಾಫಿಟ್ ಪ್ರಿಯರ್ ಟು ಬಿಸ್ನೆಸ್ಸನ್ನು ಇನ್ಕಾರ್ಪೊರೇಷನನ್ನು ನಾವೇನು ಹೇಳ್ತೇವೆ, ಇಟ್ಸ್ ಅ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ನಾಟ್ ಲೀಗಲಿ ಅವೈಲೇಬಲ್ ಫಾರ್ ಡಿಸ್ಟ್ರಿಬ್ಯೂಷನ್ ಆ್ಯಸ್ ಡಿವಿಡೆಂಡ್. ಪ್ರಾಫಿಟ್ ಬಂದಾಗ ಡಿವಿಡೆಂಡ್ ಕೊಡಬೇಕಲ್ವ ಶೇರ್ಸಿಗೆ, ಬಟ್ ಕ್ಯಾಪಿಟಲ್ ಪ್ರಾಫಿಟನ್ನು ನಾವೇನು ಮಾಡಬೇಕಂತಿಲ್ಲ, ಡಿವಿಡೆಂಟ್ ಆಗಿ ಕೊಡಬೇಕಾಗಿಲ್ಲ. ಬಿಕಾಸ್ ಎ ಕಂಪನಿ ಕ್ಯಾನಾಟ್ ಅರ್ನ್ ಅ ಪ್ರಾಫಿಟ್ ಬಿಫೋರ್ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಒಂದು ಕಂಪನಿ ಎಕ್ಸಿಸ್ಟೆನ್ಸ್ ಅಥವಾ ಅಸ್ತಿತ್ವಕ್ಕೆ ಬರೋದು ಯಾವಾಗ ಅದು ಇನ್ಕಾರ್ಪೊರೇಷನ್ ಆಗ್ತದೆ, ರಿಜಿಸ್ಟ್ರೇಷನ್ ಆಗ್ತದೆ, ಆ ಟೈಮಲ್ಲಿ ಅದು ಎಕ್ಸಿಸ್ಟೆನ್ಸಿಗೆ ಬರ್ತದೆ, ಅಸ್ತಿತ್ವಕ್ಕೆ ಬರ್ತದೆ. ಅದರ ನಂತರ ಅಲ್ವಾ ಟ್ರಾನ್ಸಾಕ್ಷನ್ ಆಗ್ತದೆ, ಬಿಸ್ನೆಸ್ ಆಗ್ತದೆ, ಪ್ರಾಫಿಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಆದ ಪ್ರಾಫಿಟನ್ನು ನಾವು ಡಿವಿಡೆಂಡಿಗೆ ಯೂಸ್ ಮಾಡಬೇಕಾಗಿಲ್ಲ. ಕ್ಲಿಯರ್? ಇಟ್ ಈಸ್ ನೋನ್ ಆ್ಯಸ್ ಕ್ಯಾಪಿಟಲ್ ಪ್ರಾಫಿಟ್. ಸೊ ಇಫ್ ಇಟ್ ಈಸ್ ಆಫ್ಟರ್ ಇನ್ಕಾರ್ಪೊರೇಷನ್ ಆದ ನಂತರ ಬಂದ ಪ್ರಾಫಿಟ್ ಆದರೆ ನಾವು ಅದನ್ನು ಏನು ಹೇಳ್ತೇವೆ, ರೆವೆನ್ಯೂ ಪ್ರಾಫಿಟ್ ಅಂತ ಹೇಳ್ತೇವೆ, ವಿಚ್ ಈಸ್ ಅವೈಲೇಬಲ್ ಫಾರ್ ಡಿವಿಡೆಂಡ್. ಡಿವಿಡೆಂಡ್ ಅಂದರೆ ಶೇರ್ಸಿಗೆ ಕೊಡುವ ಇನ್ಕಮ್ ಅಂತ ಹೇಳ್ತೇವೆ. ಶೇರ್ ಹೋಲ್ಡರ್ಸಿಗೆ ನಾವು ಕೊಡುವ ಇಂಟ್ರೆಸ್ಟ್ ಅಂತ ಹೇಳ್ಬೋದು, ಅಥವಾ ಅದರ ರಿವಾರ್ಡ್ ಏನಂತ ಹೇಳ್ತೇವೆ, ಅದಕ್ಕೆ ಡಿವಿಡೆಂಡ್ ಅಂತ ಹೇಳ್ತೇವೆ. ಸೊ ಯು ಕ್ಯಾನ್ ಯೂಸ್ ರೆವೆನ್ಯೂ ಪ್ರಾಫಿಟ್ ಫಾರ್ ದ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್. ಇಸ್ ಇಟ್ ಕ್ಲಿಯರ್? Profit of prior period and post period however divided separately. ಓಕೆ, ಯಾಕೆ ಪ್ರಿಯರ್ ಪೀರಿಯಡ್ ಮತ್ತು ಪೋಸ್ಟ್ ಪೀರಿಯಡ್ ಅಂದರೆ ಇನ್ಕಾರ್ಪೊರೇಷನ್ ಆದ ನಂತರ, ಪ್ರಿಯರ್ ಅಂದರೆ ಅದರ ಮೊದಲು ಅಂತ ಅರ್ಥ. ಪ್ರಿಯರ್ ಅಂದರೆ ಮೊದಲು, ಪೋಸ್ಟ್ ಅಂದರೆ ನಂತರ. ಓಕೆ, ಅದನ್ನು ಎರಡನ್ನು ಸಪ್ರೇಟಾಗಿ ನಾವು ಸ್ಟಡಿ ಮಾಡಬೇಕು ಆ್ಯಂಡ್ ಅದನ್ನು ಎರಡನ್ನು ಅದು ಬೇರೆ ಬೇರೆ ಅಂತ ಥಿಂಕ್ ಮಾಡಬೇಕು. ಯಾಕೆ? ಆಲ್ವೇಸ್ ದೋಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾನು ಈಗ ಹೇಳಿದೆ, ಹಿಯರ್ ಸಿ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳಿದರೆ ನಾವು ಇಟ್ ಈಸ್ ಆಲ್ವೇಸ್ ಕ್ರೆಡಿಟೆಡ್ ಆ್ಯಂಡ್ ಚಾರ್ಜ್ಡ್ ಟು ದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಬಟ್ ದಿಸ್ ಆಫ್ಟರ್ ಪೋಸ್ಟ್ ಪೀರಿಯಡ್ ಪ್ರಾಫಿಟನ್ನು ನಾವು ಎಲ್ಲಿಗೆ ಹಾಕ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಹಾಕ್ತೇವೆ, ನೆಟ್ ಪ್ರಾಫಿಟ್. ಕರೆಕ್ಟ್ ಅಲ್ವಾ? ಸೊ ಹಿಯರ್ ಪ್ರಿಯರ್ ಆದದ್ದಾದರೆ, ಮೊದಲ ಬಂದದ್ದಾದರೆ ನಾವು ಅದನ್ನು ಎಲ್ಲಿಗೆ ಹಾಕ್ತೇವೆ, ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಹಾಕ್ತೇವೆ. ಕ್ಲಿಯರ್? So here see methods of computing profit and loss prior incorporation. ಸ್ವಲ್ಪ ಮರ್ಜ್ ಆಗಿದೆ. ಓಕೆ, ಅಡ್ಜಸ್ಟ್ ಮಾಡಿ. ಮೂರು ಮೆಥಡ್ ಇದೆ ಟೋಟಲಿ. ಸೊ ವಿಲ್ ಸಿ ವಾಟ್ ಆರ್ ದೋಸ್ ಮೆಥಡ್ಸ್ ಆಫ್ ಕಂಪ್ಯೂಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್. ಫಸ್ಟ್ ಮೆಥಡ್, ಅಂಡರ್ ದಿಸ್ ಮೆಥಡ್, ಈ ಮೆಥಡಲ್ಲಿ ಏನಂತ ಹೇಳಿದರೆ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್ಡ್.
Okay, see here, on the incorporation date, stock is taken, a final account is prepared. Final account ಅಂದರೆ ಏನು? ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಅದನ್ನು ನಾವು ಫೈನಲ್ ಅಕೌಂಟ್ಸ್ ಅಂತ ಹೇಳ್ತೇವೆ. ದಟ್ ಈಸ್ ಪ್ರಿಪೇರ್ಡ್ ಆ್ಯಂಡ್ ಆಲ್ ದ ಓಲ್ಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಓಕೆ, ಅಲ್ಲಿ ತನಕ ಮಾಡಿ ಎಲ್ಲವನ್ನು ಕ್ಲೋಸ್ ಮಾಡೋದು. ದಿಸ್ ಮೆಥಡ್ ಆಫ್ ಪ್ರಾಫಿಟ್ ಡಿಟರ್ಮಿನೇಷನ್ ದು ಸಿಂಪಲ್ ಆ್ಯಂಡ್ ಅಕ್ಯುರೇಟ್. It is inconvenient and expensive because the business activities have to be suspended for a few days for stockings. ಏನು ಹೇಳ್ತಿದ್ದಾರೆ ಇದರಲ್ಲಿ? ಯಾವ ತರಹ ನಾವು ಅಕೌಂಟ್ಸ್ ಮಾಡ್ತೇವೆ? ಈಗ ಪ್ರಿಯರ್ ಒಂದು ಬಿಸ್ನೆಸ್ ಇನ್ಕಾರ್ಪೊರೇಷನ್ ಅಂದರೆ ರಿಜಿಸ್ಟ್ರೇಷನ್ ಆಗುವ ತನಕದ ಏನು ಅಲ್ಲೇ ತನಕದ ಎಲ್ಲ ಟ್ರಾನ್ಸಾಕ್ಷನ್ಸ್, ಇದೆಲ್ಲ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಅಥವಾ ಇನ್ನೊಂದು ಬಿಸ್ನೆಸ್ ಆ ಬಿಸ್ನೆಸ್ಸನ್ನು ಅಕ್ವೈರ್ ಮಾಡಿದರೆ ಆ ಟೈಮಲ್ಲಿ ಅಕ್ವೈರ್ ಮಾಡುವ ಡೇಟ್ ತನಕ, ಆ ಟೈಮ್ನಲ್ಲಿ ಎಷ್ಟು ಸ್ಟಾಕ್ ಇದೆ ಎಲ್ಲವನ್ನು ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡಿ ಏನು ಮಾಡಬೇಕು? ಓಲ್ಡ್ ಬುಕ್ಸನ್ನು ಕ್ಲೋಸ್ ಮಾಡಬೇಕು. ಹಾಗೆ ನೀವು ಓಲ್ಡ್ ಬುಕ್ಸನ್ನು ಕ್ಲೋಸ್ ಮಾಡಿ ಅದನ್ನು ಅಕೌಂಟನ್ನು ಕಂಪ್ಲೀಟ್ ಮಾಡುವ ತನಕ ನೀವು ಯಾವುದೇ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡುವ ಹಾಗಿಲ್ಲ ಅಲ್ವಾ? ಸೊ ಅದನ್ನಿಲ್ಲಿ ಹೇಳಿದ್ದಾರೆ. ಅಷ್ಟು ಸಮಯ, ಎಷ್ಟು ಟೈಮ್ ಬೇಕು ನಿಮಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಅಷ್ಟು ಸಮಯ ಯಾವುದೇ ವರ್ಕ್ ನಡೆಯುವುದಿಲ್ಲ. ಸೊ ಇಟ್ ಈಸ್ ಎಕ್ಸ್ಪೆನ್ಸಿವ್, ಯಾವುದೇ ಪ್ರಾಫಿಟ್ ಇಲ್ಲ, ಬಿಸ್ನೆಸ್ ನಡೆಯುವುದಿಲ್ಲ. ಬಟ್ ಏನು ಇದು ಅಕೌಂಟ್ಸ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀರಿ, ಮೇಂಟೈನ್ ಮಾಡ್ತಾ ಇದ್ದೀರಿ, ಆ್ಯಂಡ್ ಆಲ್ ದ ಬುಕ್ಸ್ ಆರ್ ಕ್ಲೋಸ್ಡ್. ಸುಮ್ಮನೆ ಅಷ್ಟು ಟೈಮ್ ವೇಸ್ಟ್ ಆಗ್ತದೆ. ಸೊ ಇಟ್ ಈಸ್ ಇನ್ಕನ್ವೀನಿಯೆಂಟ್ ಅಂತ ಹೇಳ್ಬೋದು ಅಂತ. ಫಸ್ಟ್ ಮೆಥಡ್ ಯಾವ ಥರ? ಆಲ್ ದ ಓಲ್ಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್, ದಟ್ ಇಸ್ ದ ಫಸ್ಟ್ ಮೆಥಡ್. ಹೌ ದ ಎಂಟ್ರೀಸ್, ಯಾವ ತರಹದ ಎಂಟ್ರೀಸ್ ಇಲ್ಲಿ ಬರ್ತದೆ ಇದನ್ನು ನೀವು ಬರೀಬೇಕು. ಸಿ ಹಿಯರ್, ಆಲ್ ದ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಯಾವುದೆಲ್ಲ ಅಸೆಟ್ ನಿಮಗೆ ಕೊಟ್ಟಿರ್ತದೆ ಅದೆಲ್ಲ ಡೆಬಿಟೆಡ್ ಟು ವಾಟ್? ಟು ಲಯಬಿಲಿಟೀಸ್ ಅಕೌಂಟ್. ಯಾವುದೆಲ್ಲ ಲಯಬಿಲಿಟಿ ಇದೆ ಅದು. ಟು ವೆಂಡರ್ ಅಕೌಂಟ್, ಯಾರು ನಿಮ್ಮ ಸೆಲ್ಲರ್, ಯಾರಿಗೆ ನೀವು ಸೇಲ್ ಮಾಡ್ತೀರಿ ಅವರ ಅಕೌಂಟಿಗೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೇವೆ. ಆ್ಯಟ್ ದ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಸಿ ಹಿಯರ್ ಲೈಕ್ ದಿಸ್, ಇದೇ ತರಹ ಬರೆದಿಡಿ. ಓಕೆ, ಆ್ಯಟ್ ದ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಇನ್ಕಾರ್ಪೊರೇಷನ್ ಆಗುವ ಡೇಟಿಗೆ ಇವುಗಳ ವ್ಯಾಲ್ಯೂ ಎಷ್ಟಿದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಅವುಗಳ ವ್ಯಾಲ್ಯೂ ಇನ್ಕಾರ್ಪೊರೇಷನ್ನ ಡೇಟಿಗೆ ಎಷ್ಟಿದೆ ಆ ವ್ಯಾಲ್ಯೂವನ್ನು ಇಲ್ಲಿ ನೀವು ಹಾಕಬೇಕು. ಇಲ್ಲಿ ನೋಡಿ, ಲಯಬಿಲಿಟೀಸ್ ಅಕೌಂಟ್ ಮತ್ತು ವೆಂಡರ್ಸ್ ಅಕೌಂಟ್ ಆ್ಯಟ್ ದ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಅದು ಕೂಡ ಸೇಮ್, ಇನ್ಕಾರ್ಪೊರೇಷನ್ನ ವ್ಯಾಲ್ಯೂ ಅಲ್ಲಿ ಲಯಬಿಲಿಟೀಸ್ ಮತ್ತು ವೆಂಡರ್ಸ್ ಅಕೌಂಟಿಗೆ ಉಳಿದ ಬ್ಯಾಲೆನ್ಸನ್ನು ಹಾಕುವುದು. ಆಯಿತಾ? ಲಯಬಿಲಿಟೀಸ್ ಎಷ್ಟಿದೆ ನೋಡೋದು, ಅದು ಇನ್ಕಾರ್ಪೊರೇಷನ್ ಡೇಟಿಗೆ ಅದರ ವ್ಯಾಲ್ಯೂ ಎಷ್ಟಿದೆ ಆ ವ್ಯಾಲ್ಯೂವನ್ನು ನೀವು ಇಲ್ಲಿ ಹಾಕಬೇಕು. ಗೊತ್ತಾಯ್ತಾ ಏನು ಅಂತ? ಈಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದು 50,000 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರೆ ಮಾರ್ಕೆಟ್ ಪ್ರೈಸ್ ಫಾರ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಸ್ 25,000 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅಂದರೆ ಇನ್ಕಾರ್ಪೊರೇಷನ್ ಆಗುವಾಗ ಅದರ ವ್ಯಾಲ್ಯೂ 25,000 ಆಗಿದ್ದರೆ ಯು ಹ್ಯಾವ್ ಟು ಮೆನ್ಷನ್ 25,000. ದಟ್ ಈಸ್ ಕಾಲ್ಡ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಅರ್ಥ ಆಯ್ತಾ? ಆ ವ್ಯಾಲ್ಯೂವನ್ನು ನೀವು ಹಾಕಬೇಕು. ಸೆಕೆಂಡ್ ಏನು, 2 ಎಂಟ್ರಿ ಪಾಸ್ ಮಾಡಬೇಕು. ಒಂದು ಇಲ್ಲಿಗೆ 2 ವೆಂಡರ್ಸ್ ಅಕೌಂಟ್ ಆಯಿತು. ಈ ವೆಂಡರ್ಸ್ ಅಕೌಂಟಿಗೆ ಬಂದ ಅಮೌಂಟನ್ನು ಯು ಹ್ಯಾವ್ ಟು ಕ್ರೆಡಿಟ್ ಇಟ್ ಫಾರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ದಿಸ್ ಇಸ್ ದ ಸೆಕೆಂಡ್ ಎಂಟ್ರಿ. ಇಷ್ಟೇ ಮಾಡಲಿಕ್ಕೆ. What is the second method? Let's see. Under this method, the profit is calculated as follows. What is the step 1? Prepare trading and profit and loss account for the entire period. Entire period ಅಂದರೆ ಪ್ರೀ ಆ್ಯಂಡ್ ಪೋಸ್ಟ್ ಎರಡಕ್ಕೂ ನೀವೇನು ಮಾಡಬೇಕು? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸ್ಟೆಪ್ 2, allocate gross profit and indirect expenses between pre and post incorporation periods on the basis of the following principle. ಅಂದರೆ ಈಗ ರೆಂಟ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ವ ಅದು. ಅದನ್ನು ನೀವು ಪ್ರೀ ಮತ್ತು ಪೋಸ್ಟಿಗೆ ಯಾವ ತರಹ ಕೊಡ್ತೀರಿ, ಅಲೋಕೇಟ್ ಮಾಡ್ತೀರಿ? ಬೇಸಿಸ್ ಹೇಳ್ತಾರೆ ನೋಡಿ, ಈ ತರಹ ಅಲೋಕೇಟ್ ಮಾಡಬೇಕು ಅಂತ ಒಂದು ಬೇಸಿಸ್ ಕೊಡ್ತಾರೆ, ಆ ತರಹ ನೀವು ಅಲೋಕೇಟ್ ಮಾಡಬೇಕು. ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್, ಸಿ ಫಸ್ಟ್ ಒನ್, ಗ್ರಾಸ್ ಪ್ರಾಫಿಟ್ ಈಸ್ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ಸೇಲ್ಸ್ ಆಫ್ ಈಚ್ ಪೀರಿಯಡ್. ಓಕೆ, ಗ್ರಾಸ್ ಪ್ರಾಫಿಟ್ ಹೇಗೆ ಅಲೋಕೇಟ್ ಮಾಡಬೇಕು ನೋಡಿ. ಪ್ರೀ ಇನ್ಕಾರ್ಪೊರೇಷನಲ್ಲಿ, ಇನ್ಕಾರ್ಪೊರೇಷನ್ ಆಗುವುದಕ್ಕಿಂತ ಮೊದಲು ಎಷ್ಟು ಸೇಲ್ ಆಗಿದೆ ಆ ಪ್ರಕಾರದಲ್ಲಿ ಅಷ್ಟು ಮಾತ್ರ ಗ್ರಾಸ್ ಪ್ರಾಫಿಟ್ ಅವರಿಗೆ. ಓಕೆ, ಪೋಸ್ಟ್ ಪೀರಿಯಡಲ್ಲಿ ಎಷ್ಟು ಸೇಲ್ ಆಗಿದೆ ಆ ಅಕಾರ್ಡಿಂಗ್ನಲ್ಲಿ ಅವರಿಗೆ ಪೋಸ್ಟ್ ಪೀರಿಯಡ್ಗೆ ನೀವು ಕಾಲಮಿಗೆ ನೀವು ಗ್ರಾಸ್ ಪ್ರಾಫಿಟನ್ನು ಹಂಚಬೇಕು. ಅರ್ಥ ಆಯ್ತಲ್ವಾ? ಅಕಾರ್ಡಿಂಗ್ ಟು ದ ಸೇಲ್. ಸೆಕೆಂಡ್ ಒನ್ ಏನು, ಫಿಕ್ಸ್ಡ್ ಪೋರ್ಷನ್ ಆಫ್ ಆ್ಯನ್ ಎಕ್ಸ್ಪೆನ್ಸ್ ಈಸ್ ಅಲೋಕೇಟೆಡ್
ಆನ್ ದ ಬೇಸಿಸ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ರೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಆ ರೆಂಟನ್ನು ಟೈಮ್ನ ರೂಪದಲ್ಲಿ, ಅಂದರೆ ಟೈಮ್ನ ಬೇಸಿಸಲ್ಲಿ ಕೊಡಬೇಕು. ಪ್ರೀ ಇನ್ಕಾರ್ಪೊರೇಷನ್ 3 ಮಂತ್ಸೇ, 1 ಇಯರಲ್ಲಿ 12 ಮಂತ್ ಇದೆ. ಪ್ರೀ ಇನ್ಕಾರ್ಪೊರೇಷನ್ನ ಪೀರಿಯಡ್ 3 ಮಂತ್ ಅಂತ ಅಂದ್ಕೊಳ್ಳಿ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 9 ಮಂತ್ ಅಂತ ಅಂದ್ಕೊಳ್ಳಿ. ಆಗ ನೀವು ರೆಂಟನ್ನು ಪ್ರೀ ಇನ ಕಾಲಮ್ಗೆ ಹಾಕುವಾಗ ಇಂಟು 3/12 ಅಂತ ಹಾಕಬೇಕು. ಪೋಸ್ಟ್ನ ಕಾಲಮ್ಗೆ ಹಾಕುವಾಗ ಇಂಟು 9/12 ಅಂತ ಹಾಕಬೇಕು. ಅದನ್ನು ನಾವು ಹೇಳೋದು ಬೇಸಿಸ್ ಆಫ್ ಟೈಮ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬೇಸಿಸ್ ಆಫ್ ಟೈಮ್. ಥರ್ಡ್ ಒನ್, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್ಸ್ಗೆ ರಿಲೇಟ್ ಆದ ಎಕ್ಸ್ಪೆನ್ಸಸ್ ಯಾವುದು? ಟ್ರಾವೆಲರ್ಸ್ ಕಮಿಷನ್, ಡಿಸ್ಕೌಂಟ್ ಅಲೌಡ್, ಅಡ್ವರ್ಟೈಸ್ಮೆಂಟ್, ಸ್ಯಾಲರೀಸ್ ಆಫ್ ಸೇಲ್ಸ್ಮ್ಯಾನ್, ಕ್ಯಾರೇಜ್ ಔಟ್ವರ್ಡ್, ಆಫ್ಟರ್ ಸೇಲ್ ಸರ್ವಿಸ್ ಕಾಸ್ಟ್. ಇದನ್ನೆಲ್ಲ ಯಾವ ತರಹ ಇದು ಅಲೋಕೇಟ್ ಮಾಡಬೇಕು? ಆನ್ ದ ಬೇಸಿಸ್ ಆಫ್ ಸೇಲ್ ಎಷ್ಟಾಗಿದೆ ಅದರ ಪ್ರಕಾರ ಇವುಗಳನ್ನು ಅಲೋಕೇಟ್ ಮಾಡಬೇಕು, ಅಂದರೆ ಹಂಚಬೇಕು, 2 ಕಾಲಮ್ಗೆ ಹಾಕಬೇಕು. ಫೋರ್ತ್ ಒನ್ ಏನು? ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಟೈಮ್. ಎಕ್ಸಾಂಪಲ್, ರೆಂಟ್, ರೇಟ್ ಆ್ಯಂಡ್ ಟ್ಯಾಕ್ಸ್, ಇನ್ಶೂರೆನ್ಸ್, ಡೆಪ್ರಿಸಿಯೇಷನ್. ನೋಡಿ, ಡೆಪ್ರಿಸಿಯೇಷನ್ ಇದೆಲ್ಲ ವರ್ಷಕ್ಕೊಮ್ಮೆ ಆಗುವುದು. ಅದನ್ನು ನಾನು ಆಗ ಹೇಳಿದೆ ಅಲ್ವಾ, ಇಟ್ ಈಸ್ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಟೈಮ್. ಎಷ್ಟು ಮಂತ್ ಅದಕ್ಕೆ ಸಂಬಂಧಪಡ್ತದೆ, ಎಷ್ಟು ಮಂತ್ ಪೋಸ್ಟಿಗೆ ಸಂಬಂಧಪಡ್ತದೆ, ಅಕಾರ್ಡಿಂಗ್ ಟು ದ್ಯಾಟ್ ಯು ಹೌ ಟು ಡಿಸ್ಟ್ರಿಬ್ಯೂಟ್. ಫಿಫ್ತ್ ಒನ್, expenses which are exclusively related to pre or post incorporation period must be charged entirely to that period. ಓಕೆ, ಏನು? ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಅಂದರೆ ಎಕ್ಸಾಕ್ಟಾಗಿ ಹೇಳಿದರೆ ಇದು ಪ್ರೀ ಪೀರಿಯಡಿಗೆ ಸಂಬಂಧಪಡ್ತದೆ ಅಂಥವುಗಳನ್ನು ಅದಕ್ಕೆ ಚಾರ್ಜ್ ಮಾಡಬೇಕು ಅಂತ ಅರ್ಥ. ಪೋಸ್ಟ್ ಅಂತಲೇ ಕೊಟ್ಟಿದ್ದಾರೆ, ಇಟ್ ಈಸ್ ರಿಲೇಟೆಡ್ ಟು ಪೋಸ್ಟ್ ಅಂತ ಕೊಟ್ಟಿದ್ದಾರೆ, ಪೋಸ್ಟ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪೋಸ್ಟ್ ಪೀರಿಯಡಿಗೆ ನೀವು ಅದನ್ನು ಚಾರ್ಜ್ ಮಾಡಬೇಕು, ಹಾಕಬೇಕು ಅಂತ ಅರ್ಥ. ಅಂಡರ್ಸ್ಟುಡ್? ಇಟ್ ಶುಡ್ ಬಿ ಎಂಟೈರ್ಲಿ ಗಿವನ್ ಟು ದ್ಯಾಟ್ ಪೀರಿಯಡ್ ಓನ್ಲಿ. ಸಮ್ ಎಕ್ಸಾಂಪಲ್ಸ್ ಆರ್ ಯಾವ ರೀತಿ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಓಕೆ, ಡೈರೆಕ್ಟರ್ಸ್ ಫೀಸ್, ಡಿಬೆಂಚರ್ ಇಂಟ್ರೆಸ್ಟ್ ಎಕ್ಸೆಟ್ರಾ ಆರ್ ಟು ಬಿ ಚಾರ್ಜ್ಡ್ ಅಗೇನ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್. ಬಿಕಾಸ್ ಡಿಬೆಂಚರ್ ಇಂಟ್ರೆಸ್ಟ್ ಇವುಗಳನ್ನೆಲ್ಲ ಕೊಡುವುದು ಎಂಡಲ್ಲಿ, ಇಯರ್ ಎಂಡಲ್ಲಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನುವುದು ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರ್ತದೆ. ಫಿಕ್ಟಿಷಿಯಸ್ ಅಸೆಟ್ ಅದು. ಓಕೆ, ಇಮ್ಯಾಜಿನರಿ ಅಸೆಟ್ಸ್ ಇಂಥವುಗಳನ್ನೆಲ್ಲ ನೀವು ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟಿಗಿಂದಲೇ ಚಾರ್ಜ್ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನೆಕ್ಸ್ಟ್, ಪಾರ್ಟ್ನರ್ಸ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಕ್ಸೆಟ್ರಾ ಆರ್ ಟು ಬಿ ಚಾರ್ಜ್ ಅಗೇನ್ಸ್ಟ್ ದ ಪ್ರಾಫಿಟ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಯಾವುದೆಲ್ಲ? ಪಾರ್ಟ್ನರ್ಸ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಪಾರ್ಟ್ನರ್ಸ್ನ ಕ್ಯಾಪಿಟಲ್ನ ಇಂಟ್ರೆಸ್ಟ್, ಇವುಗಳು ಪ್ರಾಫಿಟ್ ಪ್ರಿಯರ್ ಟು ದ ಇನ್ಕಾರ್ಪೊರೇಷನ್ ಪೀರಿಯಡ್. ಇನ್ಕಾರ್ಪೊರೇಷನ್ ಪೀರಿಯಡ್ನ ಮೊದಲು ಅದಕ್ಕೆ ನೀವು ಚಾರ್ಜ್ ಮಾಡಬೇಕಾಗ್ತದೆ. ಸ್ಟೆಪ್ 3 ಏನು? ದಿಸ್ ಮೆಥಡ್ ಕ್ಯಾಲ್ಕುಲೇಟ್ಸ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಫ್ ರೆಸ್ಪೆಕ್ಟಿವ್ ಪೀರಿಯಡ್ಸ್ ಆಫ್ಟರ್ ಡಿಡಕ್ಟಿಂಗ್ apportioned expenses and acquisition entries are passed at the end of the accounting year. ಇಲ್ಲಿ ನಾವು ನೆಟ್ ಪ್ರಾಫಿಟ್ ಮತ್ತು ಲಾಸನ್ನು ರೆಸ್ಪೆಕ್ಟಿವ್ ಪೀರಿಯಡಿಗೆ ಮಾಡ್ತೇವೆ. ಅಂದರೆ ಈಗ 3 ಮಂತ್ ಮತ್ತು 9 ಮಂತ್ ಆದರೆ 3 ಮಂತಿಗೆ ಬೇರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಆ್ಯಂಡ್ ಇನ್ನೊಂದು 9 ಮಂತಿಗೆ ಬೇರೆ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಆ್ಯಂಡ್ ಆಲ್ ದ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡ್ತೇವೆ. ಆ್ಯಂಡ್ ಅಕ್ವಿಸಿಷನ್ ಎಂಟ್ರೀಸ್ ಏನಿದೆ ಆ ಫಸ್ಟ್ ನಾನು ಮೆಥಡಲ್ಲಿ ತೋರಿಸಿದಂಥ ಎಂಟ್ರಿಗಳನ್ನು ಪಾಸ್ ಮಾಡ್ತೇವೆ at the end of the accounting year. ಇದು ಥರ್ಡ್ ಮೆಥಡ್. ಓಕೆ, ಜಸ್ಟ್ ಥಿಯರಿ, ಪ್ರಾಕ್ಟಿಕಲ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವುದಕ್ಕೆ ನೀವು ಹಾಕಬೇಕು, ಎಲ್ಲಿಗೆ ಅದು ಎಂಟ್ರಿ ಮಾಡ್ತೀರಿ ಅಂತ ಹೇಳಿ. ಪ್ರಾಫಿಟ್ ಬಂದಾಗ ಇನ್ಕಾರ್ಪೊರೇಷನ್ನ ಪ್ರಿಯರಲ್ಲಿದ್ದ ಪ್ರಾಫಿಟನ್ನು ನಾವು ಒಂದು ಆಪ್ಷನ್ ಏನು, ಇಟ್ ಕ್ಯಾನ್ ಬಿ ಕ್ರೆಡಿಟೆಡ್ ಟು ದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅನ್ನೊಂದು ಮಾಡಲಿಕ್ಕಿದೆ, ಅದಕ್ಕೆ ಕ್ರೆಡಿಟ್ ಮಾಡಲಾಗ್ತದೆ. ಎರಡನೇದೇನು, ಕ್ರೆಡಿಟೆಡ್ ಟು ಗುಡ್ ವಿಲ್ ಅಕೌಂಟ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಗುಡ್ ವಿಲ್ ಅರೈಸಿಂಗ್ ಫ್ರಮ್ ಅಕ್ವಿಸಿಷನ್ ಆಫ್ ಬಿಸ್ನೆಸ್. ಓಕೆ, ಇಟ್ ಕ್ಯಾನ್ ಬಿ ಕ್ರೆಡಿಟೆಡ್ ಟು ದ ಗುಡ್ ವಿಲ್ ಅಕೌಂಟ್, ಎರಡನೇ ಆಪ್ಷನ್. ಮೂರನೇದೇನು, ಯುಟಿಲೈಸ್ ಟು ರೈಟ್ ಡೌನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಕ್ವೈರ್ಡ್. ರೈಟ್ ಡೌನ್ ದ ವ್ಯಾಲ್ಯೂ ಅಂದರೆ ವ್ಯಾಲ್ಯೂವನ್ನು ಡೆಪ್ರಿಸಿಯೇಟ್ ಮಾಡೋದು, ಕಡಿಮೆ ಮಾಡುವುದು, ಅದಕ್ಕೆ ಬಳಸಬಹುದು. 3 ಆಪ್ಷನ್. ಲಾಸ್ ಇದ್ದಾಗ ಇಟ್ ಈಸ್ ಡೆಬಿಟೆಡ್ ಟು ದ ಗುಡ್ ವಿಲ್ ಅಕೌಂಟ್. ಎರಡನೇದು, ಇಟ್ ಈಸ್ ಡೆಬಿಟೆಡ್ ಟು ದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಮೂರನೇದು, ಇಟ್ ಈಸ್ ಡೆಬಿಟೆಡ್ ಟು ಎ ಸಸ್ಪೆನ್ಸ್ ಅಕೌಂಟ್ ವಿಚ್ ಕ್ಯಾನ್ ಬಿ ರಿಟರ್ನ್ ಆಫ್ ಲೇಟರ್ ಆಸ್ ಅ ಫಿಕ್ಟಿಷಿಯಸ್ ಅಸೆಟ್.
3 ಆಪ್ಷನಲ್ಲಿ ಒಂದು ಆಪ್ಷನ್ ಮಾಡಲಿಕ್ಕೆ. ಅರ್ಥ ಆಯ್ತಲ್ಲ? ಲಾಸ್ ಬಂದಾಗ ಮಾತ್ರ ದಿಸ್ ಇಸ್ ಫಾರ್ ಪ್ರಾಫಿಟ್. ಒಂದು ನ್ಯೂ ವರ್ಡ್ ಇದೆ, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ. ಓಕೆ, ಶುಡ್ ನಾಟ್ ಫಾರ್ಗೆಟ್ ದ್ಯಾಟ್, ಯು ಶುಡ್ ರಿಮೆಂಬರ್. ಓಕೆ, ಓವರ್. ದಿಸ್ ಮಚ್ ಫಾರ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಇದರ ನೋಟ್ಸ್ ಬರೀರಿ ಮತ್ತು ಪ್ರಾಬ್ಲಮ್ಸ್ ಎಲ್ಲ ಇಲಸ್ಟ್ರೇಷನ್ಸ್ ನಾವು ನೆಕ್ಸ್ಟ್ ಕ್ಲಾಸಿಂದ ಮಾಡುವ. ಆ್ಯಂಡ್ ಇಲ್ಲಿ ತನಕ ನೀವು ಕ್ಲಾಸ್ ಕೇಳಿದ್ದೀರಿ ಅಂತ ಆದರೆ ನಿಮ್ಮ ಹೆಸರು, ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಅದನ್ನು ಮರಿಬೇಡಿ, ಎಲ್ಲರೂ ಕಮೆಂಟ್ ಮಾಡುವುದಿಲ್ಲ. ಸೊ ಡೋಂಟ್ ಫರ್ಗೆಟ್ ದ್ಯಾಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಮೇಂಟೈನ್ ದ ನೋಟ್ಸ್. Meet you in the next class in the next week. Okay? Thank you.